ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೆಗೆ ಹೊಸ ಅತಿಥಿನ ಕರ್ಕೊ ಬರುವಂತಹ ಸಮಯ. TVS ಶೋರೂಮ್ ನ ನೋಡ್ತಾ ಇರೋ ನಿಮ್ಗೆ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಯಾವ್ದ್ರ ಬಗ್ಗೆ, ಯಾವ ಅತಿಥಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಏನಪ್ಪ ಮೋಗ, ಸಿಕ್ಕಾಪಟ್ಟೆ ಶ್ರೀಮಂತ ಆಗೋಗಿದ್ಯಾ, ಈಗ ಆಲ್ರೆಡಿ ನಿನ್ನ ಹತ್ರ ರಾಯಲ್ ಎನ್ಫೀಲ್ಡ್ ಇದ್ರು ಇನ್ನೊಂದು ಗಾಡಿ ತಗೋತಾ ಇದೆಯಲ್ಲ ಅಂತ ಮಾತ್ರ ಹೇಳಕ್ ಹೋಗ್ಬಿಡಿ. ಯಾಕಂತ ಅಂದ್ರೆ ಈ ಬಾರಿ ಗಾಡಿ ತಗೋತಾ ಇರೋದು ನಮ್ಮ ಮದರ್ ಇಂಡಿಯಾ ಅವರು. ಸುಮಾರು ವರ್ಷಗಳಿಂದ ಹೋಂಡಾ ಆಕ್ಟಿವಾನ ನಮ್ಮಮ್ಮ ಓಡಿಸಿ ಆ ಗಾಡಿದು ಆಯಸ್ಸು ಮುಗಿಯಕ್ಕೆ ಬಂದಿತ್ತು. ಹಾಗಾಗಿ ನಾವು ಆ ಆಕ್ಟಿವಾ ಬದಲಾಗಿ ಈ ಬಾರಿ ತಗೋಬೇಕು ಅಂತ ಡಿಸೈಡ್ ಮಾಡಿದ ಗಾಡಿ ಯಾವುದು ಅಂತ ಅಂದ್ರೆ TVS ಜುಪಿಟರ್. ಸ್ನೇಹಿತರೆ ನೋಡಿ, ಇದೆ ಗಾಡಿ. ಕಾರ್ಬೇಟರ್ ಬರ್ತದೆ, A16 ಕಾರ್ಬೇಟರ್ ಆಯಿಲ್ ಇಂಜೆಕ್ಟ್ ಮಾತ್ರ ಕಾರ್ಬೇಟರ್. ಅದಕ್ಕೋಸ್ಕರನೇ ಏನು ಮೇಂಟೈನ್ ಮಾಡಿ ಪೆಟ್ರೋಲ್ ಮೇಂಟೈನ್ ಒಂದು ಪಾಯಿಂಟ್ ಮೇಲೆ ಇರಲಿಲ್ಲ, ಹಂಡ್ರೆಡ್ ಅಷ್ಟೇನ ಸೇರೋದು. ಹೋಗ್ತಿದ್ದ ಒಂದು ಪಾಯಿಂಟೇ ಬರ್ತಿದ್ದೆ ಅಂದರೆ ಪೆಟ್ರೋಲ್ ಇದು ಫ್ಯೂಲ್ ಲೋ ಫ್ಯೂಲ್ ಇಂಜೆಕ್ಷನ್ ಪೆಟ್ರೋಲ್ ಅದಕ್ಕೋಸ್ಕರ ಒಂದು ಪಾಯಿಂಟೇ ಬರ್ತಿದ್ದಾವೆ ಪೆಟ್ರೋಲ್ ಹಾಕ್ತಾರೆ. ಹೊಸ ಗಾಡಿಯನ್ನು ಮನೆಗೆ ಬರ್ತಾ ಇದೆ ಅನ್ನೋ ಖುಷಿ ಒಂದ್ ಕಡೆ, ಆದ್ರೆ ಇಷ್ಟು ವರ್ಷ ನಮ್ಮ ಮನೇಲಿ ಒಂದು ಎಮೋಷನ್ ಆಗಿ ಉಳ್ಕೊಂಡಿದ್ದಂತಹ ಈ ಒಂದು ಗಾಡಿನ ಬಿಟ್ಬಿಟ್ಟು ಹೋಗ್ಬೇಕಾದ್ರೆ ಒಂಥರ ಮನ್ಸಲ್ಲಿ ಸಂಕಟ ಅಂತ ಅನ್ನಿಸ್ತಾ ಇತ್ತು. ಎಲ್ಲ ಆಲ್ ಕ್ಲಿಯರ್, ಏನಿಲ್ಲ ಆಲ್ರೆಡಿ ಓಕೆ. 18 IR ಅನ್ನೋದು ಬರಲ್ಲ, ಅದಕ್ಕೆ ಅಷ್ಟೇ ಸ್ಕೀಮ್ ಐತೆ, ನಾಳೆ ಸ್ಕೀಮ್ ಇರಲ್ಲ. ಮೋಸ್ಟ್ಲಿ ಇದೆ ಫಸ್ಟ್ ಟೈಮ್ ಅಂತ ಹೌಸಿಂಗ್ ಬೋರ್ಡ್ದು ಗಣಪತಿ ಟೆಂಪಲ್ನ ಯೂಟ್ಯೂಬ್ ಬ್ಲಾಗಲ್ಲಿ ತೋರಿಸ್ತಾರೆ. विरुद्ध्यर्थं द्विचक्रवाहन देवतां विशेषानुग्रहा सिद्धिद्वारा द्विचक्रवाहन देवता प्रीत्यर्थं द्विचक्रवाहनं समयामि रुद्रोदकस्नानमोक्षयामि मुखेषु नोपां पुष्पं वेदा पुष्पवान् प्रजावान् प्रतिमान् भवति चन्द्रमा वा पां पुष्पं पुष्पवान् वामस्तं देवानामतिम् अथनाशनार्थं धूपमाग्रापयामि धीमहि धियो यो नः प्रचोदयात्. 2024 ಮುಗಿದು 2025 ಶುರು ಆಗ್ತಾ ಇದೆ. ಬೇಸಿಕಲಿ ವರ್ಷಗಳು ಕಳಿತಾ ಕ್ಯಾಲೆಂಡರ್ ಇರೋ ಡೇಟ್ ಚೇಂಜ್ ಆಗುತ್ತೆ ಹೊರತು ಡಿಸೆಂಬರ್ 31ಗೂ ಜನವರಿ 1ಗೂ ಮಧ್ಯದಲ್ಲಿ ಲೈಫು ಅಂತ ದೊಡ್ಡ ಬದಲಾವಣೆ ಏನೂ ಆಗಲ್ಲ. ನನ್ನ ಪ್ರಕಾರ ಪ್ರತಿ ದಿನಾನು ಕೂಡ ಒಂದು ಹೊಸ ವರ್ಷದ ಆರಂಭನೆ. ಹಾಗಾಗಿ ಕ್ಯಾಲೆಂಡರ್ ಅಲ್ಲಿ ಇರೋಂತ ಡೇಟ್ ನ ಸೆಲೆಬ್ರೇಟ್ ಮಾಡೋ ಬದಲು ಪ್ರತಿ ಹೊಸ ದಿನನ ಸೆಲೆಬ್ರೇಟ್ ಮಾಡೋದು ತುಂಬಾ ಬೆಟರ್. ತುಂಬಾ ಜನ ಹೇಳ್ತಾರೆ ಹೊಸ ವರ್ಷ ಹೊಸ ಆಪರ್ಚುನಿಟೀಸ್ ಗಳನ್ನ ತಂದ್ಕೊಡುತ್ತೆ ಅಂತ. ಆದ್ರೆ ನಾನು ಹೇಳ್ತೀನಿ, ನಾವು ಮಾಡುವಂತ ಹಾರ್ಡ್ ವರ್ಕ್ ಗಳು, ನಾವು ಮಾಡುವಂತ ಹೋಮ್ ವರ್ಕ್ ಗಳು, ನಾವು ಹಾಕುವಂತ ಎಫರ್ಟ್ಸ್ ಗಳು ನಮ್ಗೆ ಹೊಸ ಆಪರ್ಚುನಿಟಿನ ಕ್ರಿಯೇಟ್ ಮಾಡ್ಕೊಡುತ್ತೆ. ಹಾಗಾಗಿ ರೆಸೊಲ್ಯೂಷನ್ಸ್ ಗಳನ್ನ ಮಾಡೋದಕ್ಕೆ ನ್ಯೂ ಇಯರ್ ಬರಬೇಕು ಅಂತ ಏನಿಲ್ಲ. ರೆಸೊಲ್ಯೂಷನ್ಸ್ ಗಳನ್ನ ಅಚೀವ್ ಮಾಡೋ ಮೋಟಿವೇಶನ್ ಇರಬೇಕು ಅಷ್ಟೇ. ಎನಿಹೌ, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಪ್ರತಿ ದಿನನೂ ಕೂಡ ಹೊಸ ವರ್ಷವಾಗಿರ್ಲಿ ನಿಮ್ಗೆ ಅಂತ ಹಾರೈಸ್ತೀನಿ. ನಮಸ್ಕಾರ ಸ್ನೇಹಿತರೆ.